ವಿಭಕ್ತಿ ಕುಟುಂಬ ಪದ್ಧತಿ ವಯೋಮಾನ ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳಿಗೆ ಹೊರೆಯಾಗಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇರೋದು ಸರ್ವೇ ಸಾಮಾನ್ಯವಾಗಿದೆ. ಹೀಗೆ ಮುಂದುವರಿದರೆ ಮುಂದಿನ ಪೀಳಿಗೆಗೆ ಇದನ್ನೇ ತನ್ನ ಜೀವನ ಶೈಲಿಯಾಗಿ ಅನುಸರಿಸುತ್ತಾರೆ. ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅದು ನನ್ನ ಫ್ರೆಂಡ್ ಒಬ್ಬರು ಓಲ್ಡ್ ಏಜ್ ಹೋಮ್ ಇದೆ. ನಾವೇ ಅತ್ತೆ ಮಾವನ್ನ ತಂದು ಸೇರಿಸಬಾರ್ದು. ಹೇಗಿದ್ರು ಅಲ್ಲಿ ವಯಸ್ಸಾದವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡಿ, ನಾವಂತೂ ಮನೇಲಿ ಇರೋದಿಲ್ಲ, ಅವ್ರಿಗೆ ಮಾತ್ರೆ ಗೀತ್ರೆ ತಗೊಳ್ಳೋದಕ್ಕಂತೂ ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿ ಆದ್ರೆ ಅದಕ್ಕೆಲ್ಲದಕ್ಕೂ ಜನ ಇರ್ತಾರೆ. ನಾವೇ ಅವನ್ನ ಅಲ್ಲಿ ಸೇರಿಸಬಾರ್ದು. ನೋಡಿ, ಇವತ್ತಿಗೂ ಮಕ್ಕಳು ಮನೇಲಿಲ್ಲ, ಶಾಲೆಗೆ ಹೋಗಿದ್ದಾರೆ. ಇದೇ ಸರಿಯಾದ ಟೈಮ್. ಮೊದಲು ಹೋಗಿ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡೋದು. ಎಂತ ಮಗ ಹೇಳು. ಎಂತಂದ್ರೆ ಇವಾಗ ನಿಮ್ ತಂದೆಲ್ಲ 2 ಜನ ಗಂಡ ಹೆಂಡತಿ ಸೇರಿ ಸುತ್ತಾಗ ಇರ್ಬೇಕಲ್ಲ. ಹಂಗಾಗಿ ನಾಳೆ ಎಲ್ಲ ಹೋಗಿಯನ್ನು ಕೆಲ್ಸಕ್ಕೆ ಹೋಗ್ತಾರ. ಹಂಗಾಗಿ ನಿಮ್ಮ ಮನೆಗೆ ನಿಮ್ಮನ್ನು ನೋಡ್ಕೊಳಕ್ಕೆ ಅಂತ ಯಾರು ಇರಲ್ಲ. ಹಂಗಾಗಿ ನೀವು ಇಲ್ಲಿ ಹತ್ರದಲ್ಲಿ ವೃದ್ಧಾಶ್ರಮ ಇದೆ ಅಂತೆ 4 ದಿವಸ ಅಲ್ಲಿರಿ. ಬೇಡವಾದ್ರಂತಲ್ಲ, ಮನೆ ನೋಡ್ಕೊಳಕ್ಕೆ ಯಾರು ಇರಲ್ಲ. ಅಲ್ಲಾದ್ರೆ ನಿಮ್ಗೆ ನಿಮ್ಮ ವಯಸ್ಸಿನವರೆಲ್ಲ ಇರ್ತಾರಲ್ಲ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಚೆನ್ನಾಗಿರ್ಬೋದಲ್ಲ ಅಂತ. ದಯವಿಟ್ಟು ಮಗ ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಡ ಮಗ. ನನಗೆ ಆಫೀಸಿಗೆ ಟೈಮ್ ಆಯ್ತು. ನಾನು ತೀರ್ಮಾನ ಮಾಡಿ ಆಗಿದೆ. ನಾನು ಆಫೀಸಿಂದ ಬರೋದ್ರಾಗೆ ನೀವು ರೆಡಿ ಆಗಿರಿ ಆಯ್ತಾ? ನಾನು ಆಮೇಲೆ ಸಂಜೆ ಹಾಕೊಂಡು ಬಿಟ್ಟು ಬರ್ತೀನಿ. ನೋಡು, ನಿನ್ ಮುದ್ದಿನ ಮಗ ಎಂತ ಮಾಡುದಂತೆ. ಎಂತ ಮಾಡುದು? ನಾವು ಮಕ್ಕಳನ್ನ 9 ತಿಂಗಳು ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕುದು. ಆದ್ರೆ ಈಗಿನ ಮಕ್ಕಳಿಗೆ ಅಪ್ಪ ಅಮ್ಮ ಬೇಡ. ಅವನ ಸಾಕು ಸ್ವಲ್ಪ ಕಷ್ಟಪಟ್ಟಿದ್ದಾಗ ತ್ಯಾಗ ಮಾಡಿದ್ದ. ಆದ್ರೆ ಅವನಿಗೆ ಬೇಡ. ನಿನ್ ಮಗನಿಗೆ ಮುದ್ದಿನ ಮಾಡಿ ಜಾಸ್ತಿ ಆಯ್ತು. ಎಂತ ಮಾಡುದು? ಎಲ್ಲರೂ ಮಾಡ್ತಾರೆ. ಅಂತಂದ್ರೆ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ. ಸಂಜೆ ಅವರಿಗೆ ರಿಯಾಗಿ ಕೇಳ್ತೀನಿ. ನೀನು ಪ್ರತಿಯೊಬ್ಬರ ಹತ್ರ ಮಾತಾಡ್ತೀನಿ ಅಂತಲ್ಲ, ಮಾತಾಡ್ಬೇಕಾ? ಸಂಜೆ ಸುಮ್ಮನೆ ಸೇರ್ತಾನೆ. ದೃಶ್ಯ 2 ವೃದ್ಧಾಶ್ರಮ. ನಮಸ್ಕಾರ, ನಾನು ದೇವಕಿ, ಈ ಆಶ್ರಮದ ಓನರ್. ಈ ಆಶ್ರಮದಲ್ಲಿರುವ ಪ್ರತಿಯೊಬ್ಬರ ವಿಚಾರ ಗೊತ್ತಿರೋದು ನನಗೆ ಮಾತ್ರ. ಈ ಆಶ್ರಮದಲ್ಲಿ ಯಾವುದೇ ವಸ್ತುನ ಬೇಕಾದ್ರೂ ಕೇಳಿ. ದೇವಕಿ ಅಂದ್ರೆ ಹೇಗೆ ಅಂತ ದೇವಕಿ ಅಮ್ಮ ಅಂತ ಕರೀತಾರೆ ನನಗೆ. ನಮಸ್ಕಾರ ದೇವಕಿ ಅವರೇ. ನಮಸ್ಕಾರ. ನೀವು ಭವ್ಯ ಅವರಲ್ವಾ? ಬೆಳಿಗ್ಗೆ ಕಾಲ್ ಮಾಡಿದ್ರಿ. ಹೌದು, ನಾನೇ. ಬೆಳಿಗ್ಗೆ ಫೋನಲ್ಲಿ ಹೇಳಿದ್ನಲ್ಲ, ಇವರೇನು ಮತ್ತೆ ಮಾವ. ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿ ನೋಡ್ಕೊತೀವಿ. ನೀವೇನು
ಪ್ರದೇಶ? ಮಾಡಲು ಇಲ್ಲೇ ಇದ್ದೀವಿ, ಬರ್ತೀವಿ. ಬಸ್ ಬರ್ಬೇಡ ಹೋಗು. ಆಶ್ರಮ ಅಂತ ಅಂದ್ಕೊಳ್ಬೇಡಿ, ಮನೆ ಅಂತ ನೆನ್ಕೊಳ್ಳಿ. ಈ ಆಶ್ರಮದಲ್ಲಿರುವ ಸದಸ್ಯರನ್ನ ಕರಿತೀವಿ, ಅವರನ್ನ ಪರಿಚಯ ಮಾಡ್ಕೊತೀವಿ. ಪ್ರೇಮಾಲಯದ ಪ್ರೇಮ ಪುತ್ರರೇ, ಬನ್ನಿ ಒಮ್ಮೆ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಅವರನ್ನ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಆಶ್ರಮದಲ್ಲಿ ಇನ್ನೂ ತುಂಬಾ ಜನ ಇದ್ದಾರೆ. ಏನ್ ಶಾರದಮ್ಮ, ಮಗ ಕಾಲೇಜ್ ಸಿಕ್ಕಿದ್ನಾ? ಅವನು ಬಿಸಿ ಇರೋದಕ್ಕೆ ತಾನೆ ಇನ್ನ ನೀನ್ ಸೇರ್ತಿರೋದು. ಈಗೊಬ್ರು ಬಂದೋದ್ರಲ್ಲ, ಅವ್ರ ಹೆಸರು ಶಾರದಮ್ಮ ಅಂತ. ಅವನ ಮಗನ ಕಾಲಿಗೋಸ್ಕರ ತುಂಬಾ ದಿನದಿಂದ ಕಾಯ್ತಾ ಇದ್ದಾರೆ. ಅದ್ರ ಮಗನ ನಾಟ್ ರಿಚಬಲ್. ಅಂದಾಗೆ ನೀವು ಇಲ್ಲಿರೋ ಕಾರಣ ಏನ್ ಹೇಳ್ತೀರಿ? ನಾನು ನನಗೆ ಗಂಡು ಮಕ್ಳಿಲ್ಲ, ಇರೋದು ಹೆಣ್ಮಕ್ಳು. ಅವರು ಮುದ್ದಾಗಿ ಬೆಳೆಸಿದೆ. ಅವರನ್ನ ಮದ್ವೆ ಮಾಡಿ ಕಳ್ಸಿದ ಮೇಲೆ ನನ್ನ ಪರಿಸ್ಥಿತಿನೇ ಬೇರೆ ಆಯ್ತು. ನನ್ನ ಗಂಡ ತೀರ್ಕೊಂಡ್ರು. ಅದಾದ ನಂತರ ಒಂದು ತೀರ್ಮಾನಕ್ಕೆ ಬಂದೆ, ಈ ಆಶ್ರಮವನ್ನ ತೆರೆಯಬೇಕಾಯ್ತು. ಆದ್ರೆ ರಮಣ್ಣ, ಇಲ್ಲಿರೋರು ಯಾರು ಬಡ ಕುಟುಂಬದಿಂದ ಬಂದವರಲ್ಲ, ಎಲ್ಲ ಶ್ರೀಮಂತ ಕುಟುಂಬದಿಂದಲೇ ಬಂದಿರೋರು. ಎಲ್ಲ ಇಂಜಿನಿಯರು, ಡಾಕ್ಟರು, ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರೋರೇ ಬಂದಿರೋರು. ಅದು ಸರಿನೇ, ಯಾರು ಎಂತ ಮಾಡ್ಬೇಕು? ನಮ್ಮ ಆಶ್ರಮದಲ್ಲಿರೋರು ಎಲ್ಲ ತೋರಿಸ್ಕೊಡ್ತೀನಿ. ಇಲ್ಲಿರುವ ಎಲ್ಲ ಯುವ ಪೀಳಿಗೆಗೆ ನನ್ನದೊಂದು ಮಾತು. ಒಂದು ಸಾರಿ ನಿಮ್ಮ ಬಾಲ್ಯವನ್ನ ನೆನಪು ಮಾಡಿಕೊಳ್ಳಿ. ನೀವು ಸಣ್ಣವರಿರುವಾಗ ನೀವಾಡುವ ಒಂದು ನುಡಿಗ